ನೋಡಿ, ಇದು ಮರವಾಯಿ ಸುಕ್ಕ ಅಂತ. ಇದು ನಮ್ಮದು ಮಂಗಳೂರು ಕಡೆ ಎಲ್ಲ ಜಾಸ್ತಿ ಮಾಡ್ತಾರೆ. ಈ ಮರವಾಯಿ ಸುಕ್ಕ ಹೇಗೆ ಮಾಡೋದಂತ ನಾನು ನಿಮಗೆ ತೋರಿಸ್ತೀನಿ, ಬನ್ನಿ. ನೋಡಿ, ಇದು ಮರವಾಯಿ ಇವಾಗ ಅಷ್ಟೇ ತಂದೆ, ಫ್ರೆಶ್ ಆಗಿದೆ ತುಂಬ. ಇದನ್ನು ಇವಾಗ ಕ್ಲೀನಾಗಿ ಕಟ್ ಮಾಡಿ ವಾಶ್ ಮಾಡಿ ಕಟ್ ಮಾಡಬೇಕು. ಇವಾಗ ವಾಶ್ ಮಾಡ್ತೀನಿ ನಾನು ಫಸ್ಟು. ಅದರಲ್ಲಿ ಮರಳೆಲ್ಲ ಇರುತ್ತೆ, ಮರಳೆಲ್ಲ ಕ್ಲೀನಾಗಿ ಹೋಗ್ಬೇಕು. ಫಸ್ಟ್ ನಾನು ವಾಶ್ ಮಾಡಿ ಕಟ್ ಮಾಡ್ತೀನಿ. ಕಟ್ ಮಾಡಿದ ಮೇಲೆ ಪುನಃ ವಾಶ್ ಮಾಡ್ತೀನಿ, ಯಾಕಂದರೆ ಅದರೊಳಗೆ ಮರಳಿರುತ್ತೆ, ಮರಳು ಸಿಗಬಾರ್ದಲ್ವಾ. ನೋಡಿ, ಇಲ್ಲಿ ಕ್ಲೀನಾಗಿ ವಾಶ್ ಮಾಡಿಕೊಂಡೆ, ತೊಳ್ಕೊಂಡೆ. ನೋಡಿ ಎಷ್ಟು ಸ್ವಲ್ಪ ದಪ್ಪ ದಪ್ಪ ಸೈಜ್ ಇದೆ, ಕೆಲವೊಂದು ಚಿಕ್ಕದಿದೆ, ಕೆಲವು ದಪ್ಪ ದಪ್ಪದಿದೆ. ಇವಾಗ ಇದನ್ನು ಕಟ್ ಮಾಡ್ತೀನಿ ನಾನು. ನೋಡಿ ಫ್ರೆಂಡ್ಸ್, ಈ ಥರ ಇರುತ್ತಲ್ವ, ಇದನ್ನು ಈ ಕಡೆ ಇಟ್ಕೊಂಡು ಕಟ್ ಮಾಡಬೇಕು. ನೋಡಿ, ಕಟ್ ಮಾಡ್ತೀನಿ ನೋಡಿ. ನಾನು ಇದು ಕಟ್ ಮಾಡೋದು ತುಂಬ ಕಷ್ಟ. ನನಗೆ ಕಟ್ ಮಾಡೋದು ದೊಡ್ಡ ಹಿಂಸೆ ಆಗ್ತಾಯಿದೆ, ಕಷ್ಟ ಇದೆ ತುಂಬ ಕಟ್ ಮಾಡೋಕ್ಕೆ. ನೋಡಿ, ಈ ಥರ ಕಟ್ ಮಾಡೋದು. ನೋಡಿ, ಈ ಥರ ಆಗುತ್ತೆ. ಕೆಲವರು ಒಂದು ಕಡೆ ಕಟ್ ಮಾಡ್ತಾರೆ, ನಾನು ಒಂದು ಕಡೆ ಮಾಡೋಕ್ಕೆ ನಂಗೆ ಬರೋಲ್ಲ. 2 ಸೈಡಲ್ಲೂ ಕಟ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಇದೆ. ತುಂಬ ಟೈಮ್ ತಗೊಳುತ್ತೆ ಕಟ್ ಮಾಡೋಕ್ಕೆ, ಮಾತ್ರ ತಿನ್ನೋಕೆ ಮಾತ್ರ ತುಂಬ ಟೇಸ್ಟಿಯಾಗಿರುತ್ತೆ. ನೋಡಿ, ಈ ಥರ ಕಟ್ ಮಾಡ್ತೀವಿ. ನೋಡಿ ಫ್ರೆಂಡ್ಸ್, ಇದು ಕಟ್ ಆಗಿದೆ ನೋಡಿ. ಇವಾಗ ಕಟ್ ಮಾಡಿ ಇಟ್ಕೊಂಡೆ. ಇದನ್ನು ಇವಾಗ ಕ್ಲೀನಾಗಿ ತೊಳಿಬೇಕು, ಯಾಕಂದರೆ ಅದರಲ್ಲಿ ಸ್ವಲ್ಪ ಮರಳಿರುತ್ತೆ. ಸ್ವಲ್ಪ ಕ್ಲೀನಾಗಿ ತೊಳ್ಕೊಂಡ್ರೆ ಮರಳೆಲ್ಲ ಹೋಗುತ್ತೆ. ಇವಾಗ ಕ್ಲೀನ್ ಮಾಡಿ ತೊಳ್ಕೊಂಡೆ. ಇದನ್ನು ಇವಾಗ ನಾನು ಪಲ್ಯ ಮಾಡ್ತೀನಿ. ಯಾವ ಥರ ಪಲ್ಯ ಮಾಡ್ತೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ. ನೋಡಿ, ನೀವು ಇದು ಏನು ಅಂತ ಅನ್ಕೋತೀರಾ, ನಮ್ಮದು ಮಂಗಳೂರು ಕಡೆಯವರಿಗೆಲ್ಲ ಜಾಸ್ತಿ ಗೊತ್ತಿರುತ್ತೆ, ಬೆಂಗಳೂರು ಕಡೆ ಈ ಕಡೆಯವರಿಗೆ ಜಾಸ್ತಿ ಗೊತ್ತಿರೋದು. ಈ ಥರ ಇರುತ್ತೆ. ಇದ್ರೊಳಗಡೆ ಇದು ಮಾಂಸ ಥರ ಇರುತ್ತೆ, ತಿನ್ನೋಕ್ಕೆ ತುಂಬ ಟೇಸ್ಟ್ ಆಗುತ್ತೆ. ಇದು ಬರೀ ಮಾಂಸ ಮಾತ್ರ ತಿನ್ನೋದು. ಇದು ಮಾಂಸ ತಿಂದಾದ್ಮೇಲೆ ಇದನ್ನೇ ಎಸೆಯೋದು ಅಷ್ಟೇ. ನೋಡಿ, ಒಂದು ಸಲ ನೀವು ಟ್ರೈ ಮಾಡಿ ನೋಡಿ. ಇದು ಬೆಂಗಳೂರಲ್ಲೂ ಸಿಗುತ್ತೆ, ಮಂಗಳೂರು ಸ್ಟೋರ್ದು ಮೀನು ಶಾಪ್ ಇರುತ್ತಲ್ವ, ಅದರಲ್ಲಿ ಸಿಗುತ್ತೆ. ನೋಡಿ, ನೀವು ಒಂದು ಸಲ ಬಂದು ಟ್ರೈ ಮಾಡಿ ನೋಡಿ. ಒಂದು ಸಲ ಟೇಸ್ಟ್ ನೋಡಿದ್ರೆ ನೀವು ನೆಕ್ಸ್ಟು ಇನ್ನೊಂದು ಸಲ ಮಾಡೋಣ ಅಂತ ಅನ್ಕೋತೀರ. ಆ ಥರ ಅಷ್ಟು ಟೇಸ್ಟ್ ಆಗಿರುತ್ತೆ. ಟ್ರೈ ಮಾಡಿ ಒಂದು ಸಲ, ಆಯಿತಾ. ಬ್ಯಾಡಗಿ ಮೆಣಸು ಹುರಿಯೋಕ್ಕಿಟ್ಟಿದ್ದೀನಿ. ಒಂದು ನಿಮ್ಗೆ ಎಷ್ಟು ಖಾರ ಬೇಕು ಅಂತ ನೋಡ್ಕೊಂಡು ಹಾಕ್ಕೊಳ್ಳಿ. ಕೆಲವು ಬ್ಯಾಡಗಿ ಮೆಣಸು ತುಂಬ ಖಾರ ಬರಲ್ಲ, ನಾನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ನಮ್ಮನೇಲಿ ಸ್ವಲ್ಪ ಖಾರ ಜಾಸ್ತಿ. ಅದ್ರ ಮೇಲೆ ಸ್ವಲ್ಪ ಆಯಿಲ್ ಹಾಕೋತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಇವಾಗ ಹುರಿತೀನಿ. ಸ್ಲೋ ಇಟ್ಟಿದ್ದೀನಿ ಗ್ಯಾಸು. ಧನಿಯಾ ಬೀಜ, ಜೀರಿಗೆ, ಪೆಪ್ಪರು, ಕಾಳುಮೆಣಸು, ಆಮೇಲೆ ಮೆಂತ್ಯಕಾಳು ಚೂರು ಓಂಕಾಳು ಇಷ್ಟು ಹಾಕ್ಕೊಂಡಿದ್ದೀನಿ. ಸಾಕಿದು ಹುರಿದಿದ್ದು. ಇವಾಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊತೀನಿ ನಾನು. ಸ್ವಲ್ಪ ಬೆಳ್ಳುಳ್ಳಿ, ಆಮೇಲೆ ಚಿಕ್ಕದಾಗಿದ್ದು ಹುಣಸೆ ಹಣ್ಣು, ಇಷ್ಟು ಮಸಾಲ ಹಾಕ್ಕೊಂಡಿದ್ದೀನಿ. ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊತೀನಿ ನಾನು. ನೋಡಿ, ಮಸಾಲ ಈ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ತೀನಿ ನಾನು. ಇದು ಪಲ್ಯ ಮಾಡಬೇಕಾದ್ರೆ ಸ್ವಲ್ಪ ಅಗ್ಲದ ಕಡಾಯಿ ಬೇಕು, ಯಾಕಂದರೆ ಗೊಜ್ಜು ಥರ ಮಾಡೋದಲ್ವಾ. ಇವಾಗ ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿ ಹಾಕ್ಕೊತೀನಿ, ಕರಿಬೇವು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕಿ ಹುರಿತಾ ಇದ್ದೀನಿ ನೋಡಿ.
ಇದು ಫುಲ್ಲು ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ. ಈರುಳ್ಳಿ ಹಾಕೊಂಡಿದ್ದೀನಿ, ಈರುಳ್ಳಿ ಹಾಕಿ ಹುರಿತಾ ಇದ್ದೀನಿ ನೋಡಿ. ಇದು ಫುಲ್ಲು ಗೋಲ್ಡನ್ ಕಲರ್ ಬರಬೇಕು ಈರುಳ್ಳಿ. 2 ಮೆಣಸಿನಕಾಯಿ, 1 ಟೊಮೊಟೊ ಹಣ್ಣು ಹಾಕೊಂಡಿದ್ದೀನಿ. ಸ್ವಲ್ಪ ಬೇಯಿಸಿದ್ದು. ಇವಾಗ ಟೊಮೊಟೊ ಎಲ್ಲ ಬೆಂದಿದೆ, ಇದಕ್ಕೆ ಮರವೇ ಹಾಕೋತಿದ್ದೀವಿ. ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ. ಸ್ವಲ್ಪ ಅರಿಶಿಣ ಪುಡಿ, ಸ್ವಲ್ಪ ಹೀಟ್ ಜಾಸ್ತಿ ಇದೆ. ಯಾವಾಗ ತಿಂದರೆ ಹೀಟ್ ಆಗುತ್ತೆ, ಡೈಲಿ ತಿಂದರೆ ಮಾತ್ರ ಹೀಟ್, ಯಾವಾಗಲೊಮ್ಮೆ ತಿಂದರೆ ಹೀಟ್ ಏನಾಗಲ್ಲ. ಈ ಒಂದು 10 ನಿಮಿಷ ಬೇಯಬೇಕು. ಹೀಗೆ ಮಸಾಲ ಹಾಕ್ಕೊಂಡೆ, ಮಸಾಲ ಹಾಕಿ ಸ್ವಲ್ಪ ತಿರ್ಸ್ಬೇಕು. ಸ್ವಲ್ಪ ಮಸಾಲದಲ್ಲಿ ಬೇಯಬೇಕು. ಇವಾಗ ಒಂದು 10 ನಿಮಿಷ ಇದ್ರ ಜೊತೆನೆ ಬೇಯಲಿ ನೋಡಿ. ಇವಾಗ ಕಾಯಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ ನಾನು. ಇವಾಗ ನೋಡಿ ಕಾಯಿ ಹುರಿತಾ ಇದ್ದೀನಿ. ಡೈರೆಕ್ಟ್ ಕಾಯಿ ತುರಿದು ಹಾಕಿದರೆ ಸ್ವಲ್ಪ ಸ್ವೀಟ್ ಬರುತ್ತೆ. ನಾನು ಚಿಕನಿಗೆ ಮತ್ತು ಮರುವಾಯಿಗೆಲ್ಲ ಮಾಡೋದಾದರೆ ಹುರಿದು ಹಾಕ್ತೀನಿ, ಡೈರೆಕ್ಟ್ ಹಾಕಲ್ಲ. ಕೆಲವರು ಡೈರೆಕ್ಟ್ ಹಾಕ್ತಾರೆ, ಒಬ್ರೊಬ್ರು ಒಂಥರ ಮಾಡ್ತಾರೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಹುರಿಬೇಕು. ಇವಾಗ ಕಾಯಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮರವಾಯಿ ಸುಕ್ಕ ರೆಡಿ ಆಗ್ತಾ ಇದೆ ನೋಡಿ. ನೋಡಿ ಮರವಾಯಿ ಸುಕ್ಕ ರೆಡಿ ಆಗ್ತಿದೆ ನೋಡಿ. ಇನ್ನೊಂದು 5 ನಿಮಿಷ ಕಾಯಿಯೆಲ್ಲ ಮಿಕ್ಸ್ ಮಾಡಿದ್ದೀನಿ, ಒಂದು 5 ನಿಮಿಷ ಇದ್ದರೆ ಸಾಕು. ಇವಾಗ ಮರವಾಯಿ ಸುಕ್ಕ ರೆಡಿಯಾಗಿದೆ ನೋಡಿ. ಈ ಮರವಾಯಿ ಸುಕ್ಕ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ, ಹೇಗಾಗುತ್ತೆ ಅಂತ ನೋಡಿ ಹೇಳಿ ನನಗೆ, ಆಯಿತಾ?